ಮುಧೋಳ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಏನು ರೈತರು ಹೋರಾಟವನ್ನ ಮಾಡ್ತಾ ಇದ್ರು. ಹೋರಾಟದ ಕಿಚ್ಚು ಇವತ್ತು ಜ್ವಾಲೆಯಾಗಿ ಹೊರಹೊಮ್ಮಿತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ನಿಂತಿರುವಂತದ್ದು ಸಮೀರವಾಡಿ ಶುಗರ್ ಫ್ಯಾಕ್ಟರಿಯಲ್ಲಿ ನಿಂತಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು, ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಕಬ್ಬಿನ ಲೋಡ್ಗಳು ನಿಂತಿವೆ. ಈ ಎಲ್ಲ ಲೋಡ್ಗಳಿಗೂ ಕೂಡ ರೊಚ್ಚಿಗೆದ್ದಂತ ರೈತರು ಏನಂತಿದ್ರೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸುಮಾರು 100-150ಕ್ಕೂ ಹೆಚ್ಚಿನ ಟ್ರ್ಯಾಕ್ಟರ್ ಟ್ರೇಲರ್ಗಳು ಇಲ್ಲಿ ನಿಂತಿದ್ದು. ಹೀಗಾಗಿ ಆ ರೊಚ್ಚಿಗೆದ್ದಂತ ರೈತರು ಏನಿದ್ದಾರೆ ಇವತ್ತು ಇಲ್ಲಿ ಬಂದು ಅವೆಲ್ಲ ಟ್ರೇಲರ್ಗಳಿಗೂ ಕೂಡ ಬೆಂಕಿ ಹಚ್ಚುವಂತ ಕಾರ್ಯವನ್ನ ಮಾಡಿದ್ರು. ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಸಮೀರವಾಡಿ ಸಕ್ಕರೆ ಫ್ಯಾಕ್ಟರಿ ಏನಿದೆ, ಸಮೀರವಾಡಿ ಸಕ್ಕರೆ ಫ್ಯಾಕ್ಟರಿ ಇವತ್ತಿನಿಂದ ತನ್ನ ಕಬ್ಬು ನುರಿಕೆಯನ್ನ ಪ್ರಾರಂಭ ಮಾಡುವಂತ ಎಲ್ಲಾ ಪ್ಲಾನ್ ಗಳನ್ನ ಹಾಕಿಕೊಂಡಿತ್ತು. ಹೀಗಾಗಿ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಇವತ್ತು ಕಬ್ಬಿನ ಲೋಡ್ಗಳು ಈ ಕಾರ್ಖಾನೆಗೆ ಬಂದಿತ್ತು. ಈ ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಟ್ರ್ಯಾಕ್ಟರ್ ಅನ್ನ ಇಲ್ಲಿ ನಿಲ್ಲಿಸಲಾಗಿತ್ತು. ಆ ಟ್ರ್ಯಾಕ್ಟರ್ ನ ಎಂಜಿನ್ ಗೆ ಯಾವ ರೀತಿಯಾಗಿ ಆಕ್ರೋಶಗೊಂಡಂತ ರೈತರು ಯಾವ ರೀತಿಯಾಗಿ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ಸುಮಾರು ಒಂದು 15-20 ಎಕರೆ ಜಾಗದಲ್ಲಿ ಎಲ್ಲ ವಾಹನಗಳು ನಿಂತಿದ್ದು. ಹೀಗಾಗಿ ಈ ವಾಹನಗಳಿಗೆ ಮೇನ್ ಟಾರ್ಗೆಟ್ ಮಾಡಿದಂತ ಏನು ರೊಚ್ಚಿಗೆದ್ದಂತ ರೈತರು ಏನಿದ್ದಾರೆ ಮುಧೋಳ ಭಾಗದ ರೈತರು ಇಲ್ಲಿ ಬಂದು ಏಕಾಏಕಿ ಬಂದು ಇಲ್ಲಿನ ನಿಲ್ಲಿಸಲಾಗಿದ್ದಂತ ಎಲ್ಲ ಟ್ರೇಲರ್ಗಳಿಗೂ ಕೂಡ ಬೆಂಕಿಯನ್ನ ಹಚ್ಚಿದ್ರು. ಹಚ್ಚಿದ ಬಳಿಕ ಇಲ್ಲಿನಿಂದ ಪರಾರಿಯಾಗಿರುವಂತದ್ದು. ಸದ್ಯ ಇಲ್ಲಿ ನಿಂತಿರುವಂತ ಕೆಲವೊಂದಿಷ್ಟು ರೈತರು ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇದು ಎಷ್ಟು ಗಂಟೆಗೆ ಆಯ್ತು? ಯಾರು ಬಂದು ಹಚ್ಚಿದವ್ರು ಯಾರು? ಸರ್, ಇವಾಗ ಏನಾಯ್ತು, 3000 ಇವತ್ತು ಗೌರ್ಮೆಂಟ್ ದಿಂದ 3250 ಘೋಷಣೆ ಆಗಿತ್ತು. ನಿಮಗೂ ಮಾಧ್ಯಮ ಮಿತ್ರರಿಗೂ ಗೊತ್ತಿತ್ತು. ಅದಕ್ಕಾಗಿ ನಾವು ಕಾರ್ಖಾನೆ ನಿನ್ನೆ ಸ್ಟಾರ್ಟ್ ಮಾಡ್ಬೇಕಂತ ಒಂದ ರೈತರು ಮೀಟಿಂಗ್ ಮಾಡ್ಕೊಂಡ ಕಾರ್ಖಾನೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ಕಬ್ಬು ಕಡ್ಕೊಂಡು ನಾವು ಬಂದವರು ರೈತರು. ಇವತ್ತು ಅವರು 4:30-5 ಗಂಟೆಗೂ ಒಂದ್ ಬೃಹತ್ ಇದ್ರ ರೈತರು ಬಂದು ನಾವು ಇದ್ವಿ ರೈತರ. ಆದ್ರೆ ಒಂದ್ ಸಹನೆದಿಂದ ಅವ್ರು 3500 ಒಂದು ಬೆಲೆ ಬೇಕಾದ್ರು ಒಂದು ಸಹನೆದಿಂದ ಹೋರಾಟ ಮಾಡ್ಬೇಕಾಗಿತ್ತು. ಮತ್ತು ರೈತರ ಮೇಲೆ ಕಲ್ಲು ಹಾರಾಟ ಮಾಡಿ ಮತ್ತೆ ಟ್ರಾಕ್ಟರ್ಗಳು ಉರಿ ಹಚ್ಚುದು ತಾವು ನೋಡಿದರೆ, ಡಬ್ಬಿಗಳು ಸೈಕಲ್ ಮೋಟರ್ಗಳು ಸುಟ್ಟು ಕರಕಲಾಗಿದ್ದಾವೆ. ಇದು ರೈತರು ಯಾರು ಈ ದನಿಗೆ ಮಾಡಕ್ ಪ್ರಚೋದನೆ ಕೊಟ್ಟವ್ರು ಯಾರು? ಇದು ಒಂದು ಒಳ್ಳೆ ಫ್ಯಾಕ್ಟರಿ ಇದ್ದಾಗ ಇಂತ ಫ್ಯಾಕ್ಟರಿ ಒಂದ್ ಸ್ಥಿತಿ ತರಕ ಈ ಮುಧೋಳ ರೈತರನೇ ಕಾರಣ. ನೇರವಾಗಿ ನಾವು ರೈತರೇ ಇದನ್ನ ಇಂತ ದುರ್ಘಟನೆ ನಡೆಯಕ ಮುಧೋಳ ರೈತರ ಕಾರಣ. ಆದ್ರೆ ಇಂತ ಘಟನೆ ಆಗಬಾರ್ದಾಗಿತ್ತು, ಆಗೈತಿ. ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಹೇಳುದಂದ್ರೆ ಈ ಒಂದು ರೈತರದ್ದು ಏನು ಒಂದು ನುಕ್ಸಾನ್ ಆಗಿದೆ, ಲಾಸ್ ಆಗಿದೆ, ಅದನ್ನ ಕರ್ನಾಟಕ ಸರ್ಕಾರ ಭರಿಸಬೇಕು. ಮತ್ ಇಂತ ದಾಂಧಲೆ ಮಾಡಿ ಒಂದು ರೈತರ ಕುಲಕ್ಕೆ ಒಂದು ಅವಮಾನ ಮಾಡಿದ ಎಲ್ಲಾ ಒಂದು ರೈತರ ಕುಲಕ್ಕೂ ಒಂದು ಇದನ್ನ ಮಾಡ್ಬೇಕಂತ ದೃಶ್ಯದಲ್ಲೂ ಕೂಡ ನೀವು ನೋಡಬಹುದು. ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಏನು ಇಲ್ಲಿ ಟ್ರೇಲರ್ ಏನಿದೆ ಆ ಟ್ರೇಲರ್ ಅನ್ನ ಬೆಂಕಿ ನಂದಿಸುವ ಕಾರ್ಯಕ್ಕೂ ಕೂಡ ಈಗ ಆಗಮಿಸಿರುವಂತದ್ದು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಅನಾಹುತ ಆಗಬಾರದು, ಮತ್ತೆ ಎಲ್ಲ ಕಡೆ ಬೆಂಕಿ ವ್ಯಾಪಿಸಬಾರದು ಎಂಬ ಉದ್ದೇಶದಿಂದ ಈಗಾಗಲೇ ಎಚ್ಚೆತ್ತುಕೊಂಡಂತ ಎಲ್ಲ ಏನು ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆ ಕೂಡ ಸುತ್ತುವರೆದಿದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು. ಮತ್ತೆ ಕಬ್ಬು ಸುಟ್ಟಿದೆ ಆ ರೈತರಿಗೆ ಯಾವುದೇ ರೀತಿಯಾದಂತ ನಷ್ಟ ಆಗಬಾರದು. ಈ ಕುರಿತು ಎಲ್ಲಾ ಮುಂಜಾಗ್ರತೆಯನ್ನ ಕ್ರಮಗಳನ್ನ ಜಿಲ್ಲಾಡಳಿತ ಕೈಗೊಳ್ಳಬೇಕು. ಮತ್ತೆ ಇಲ್ಲಿ ಇನ್ನು ಹೆಚ್ಚಿನ ಅನಾಹುತ ಆಗಬಾರದು ಎಂಬ ಉದ್ದೇಶದಿಂದ ಈಗಾಗಲೇ ಏನಂತ ಹೇಳಿದ್ರೆ ಇಲ್ಲಿನ ರೈತರು ಏನ್ ಆಗ್ರಹ ಮಾಡ್ತಿದ್ದಾರೆ ಅಂದ್ರೆ ಈ ಕಬ್ಬಿಗೆ ಏನು ಬೆಂಕಿ ಹಚ್ಚಿದವರು ಮುಧೋಳ ಭಾಗದ ರೈತರು. ಮತ್ತೆ ಸರ್ಕಾರ ಈ ಎಲ್ಲ ಕಬ್ಬಿನಿಂದ ಏನು ಬೆಂಕಿಯಿಂದ ಏನು ನಷ್ಟ ಆಗಿದೆ ಆ ನಷ್ಟಕ್ಕೆ ಸರ್ಕಾರನೇ ಪರಿಹಾರ ಕೊಡ್ಬೇಕಂತ ಹೇಳಿ ಇಲ್ಲಿನ ರೈತರು ಆಗ್ರಹ ಮಾಡ್ತಾ ಇರುವಂತದ್ದು. ಇನ್ನ ಮತ್ತ ಇಲ್ಲೊಂದಿಷ್ಟು ರೈತರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಏನಾಯ್ತು ನೋಡ್ರಿ, ನಾವು ಲೋಕಲ್ ರೈತರ ನೇರ ಹೊಣೆ ಇದಕ್ಕೆ ಮುಧೋಳ ರೈತರ ಏನು ಮುಂದೆ ನಾಳೆ ಯಾರೋ ಆ ಬಾಂಡ್ ಗಾಡಿ ಇಲ್ಲಿ ಬಂದು ಅಂದ್ರೆ ನಮ್ಮ ರೈತರು ಸುಟ್ಟು ಅವ್ರೇನ್ ಮಾಡ್ತಾರೋ ಗಬ್ರಿ ಅವ್ರು ಬಂದು ಅವ್ರು ಮಾಡ್ತಾರ. ಅಲ್ಲಿ ರೈತರು ಹೊಣೆಗಾರಲ್ಲ. ಈಗ ಅವರ ಮುಧೋಳ ರೈತರ ಬಂದು ಸುಟ್ಟಾರ. ಅಲ್ಲಿ ರೈತರನ್ನ ಸುಟ್ಟವ್ರು ಯಾರು ಅನ್ನೋದ ಕರೆಕ್ಟ್ ಅವ್ರು ಹೇಳ್ರನ ಇಲ್ಲಿ ಉಳಿದನ್ನ ಇನ್ನಾಕ ಅಲ್ಲಿ ಕಬ್ಬ ಆಯ್ತು ಪೆಕ್ಕನವ್ರು ಅಲ್ಲಿ ಬಾಂಡ್ ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಳ್ಳಿ. ಸರ್, ಈಗ ಮುಧೋಳ ಭಾಗದ ರೈತರು ಏನು ಒಳಗ್ ಬಂದಿದ್ರಲ್ಲ, ಒಳ್ಳೆ ಹೊರಗ್ ಹೊಂಟಿದ್ರ ನಾವ್ ಕೇಳಿದ್ವಿ ಬೆಂಕಿ ಯಾರು ಹಚ್ಚಿದ್ರ ಅಂತ ಕೇಳಿದ್ರ, ನಾವ್ ಹಚ್ಚಿಲ್ಲ. ಅಲ್ಲಿ ಒಂದಿಷ್ಟು ಕಿಡಿಗೇಡಿಗಳು ಬಂದಿದ್ರು, ಅವ್ರು ಹಚ್ಚಿದ್ರು, ನಾವ್ ಯಾರು ಮಾಡಿಲ್ಲ ಅಂತ ಹೇಳ್ತಾರ ಅವ್ರ. ಕಿಡಿಗೇಡಿ ಬಂದವ್ರ ಅಲ್ಲಿ ಕಿಡಿಗೇಡಿ ಬಂದವ್ರು ಹಿಡಿಯಕ್ ಕಿಡಿಗೇಡಿ ಅಲ್ಲಿ ಅವ್ರ ಇಲ್ಲಿ ರೈತರಲ್ಲ. ಅವರು ರೈತರ ಹೋರಾಟ ಮಾಡಿ ನಮ್ಮ ಇದ್ರೊಳಗ ಎಲ್ರಿ ಉಗಾರ್ ಫ್ಯಾಕ್ಟ್ರಿ ಒಳಗ ನಮ್ ಗುರುಜಿ ಅವ್ರ ಮಾತಾಡ್ರಿ, ಏನ್ ಚಂದ ಮಾತಾಡ್ರಿ ಅವರು. ನೋಡ್ರಿ, ನೀವು 3300 ಕೊಡ್ತೀನಂದ್ರ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ಇಲ್ಲಾಕ ಒಳಗ ಗ್ರೌಂಡ್ ಎರಡು ಫ್ಯಾಕ್ಟ್ರಿ ಕಬ್ಬದವಲ್ಲ ಅವನ್ನೆಲ್ಲಾ ಖಾಲಿ ಮಾಡ್ರಿ ಬಿಡ್ರಿ. ಅವ್ರು ಹೋರಾಟಗಾರಲ್ಲ, ನಿಜವಾದ ಹೋರಾಟಗಾರ ಅವ್ರ. ಇವ್ರಿಗಂತೆ ದಂಧೆ ಮಾಡಿ ಹೋಗಿಲ್ಲ ಅವ್ರು. ಹಂಗ ಹೋರಾಟ ಮಾಡ್ಬೇಕ. ಗುರ್ಲಾಪುರ ಕಳಾಶ್ನಾಗ 10 ದಿವಸ ಹೋರಾಟ ಮಾಡ್ರ. ಶಾಂತಿಯುತ ಹೋರಾಟ ನಡೆದಿತ್ತ ಇರದ ಗುರ್ಲಾಪುರ ಕಳಾಶ್ನಾಗ ಶಾಂತಿಯುತ 10 ದಿವಸ ಹೋರಾಟ ಮಾಡ್ರ ಒಂದು ನನಗಿಲ್ಲ. ಇವ್ರು ಯಾಕೆ ಮಾಡ್ತಾರೋ? ಅವರು ರೈತರ, ನಾವು ರೈತರ. ಆದ್ರೆ ಸಮಾಧಾನ ಕೂತ್ ಮಾತಾಡ್ಬೇಕು. ಇದನ್ನ
ಆದ್ರೆ ಈಗ ದಂಗೆ ಮಾಡುವಲ್ಲ. ಎಷ್ಟು ಟ್ರೈಲರ್ ಸುಟ್ಟಾವು, ಎಷ್ಟು ಎಂಜಿನ್ ಗಳು ಸುಟ್ಟಾವು, ಎಷ್ಟು ಕಬ್ಬು ಸುಟ್ಟಾವ ಈಗ? ನಮ್ಮೆ ಅಂದ್ರೆ 30ರಿಂದ 40 ಇಂಜನ್ ಸುಟ್ಟಾವ. ಒಂದು 15 ಸಂಖ್ಯೆ ಸುಟ್ಟಾರ. ಟೇಲರ್ ಒಂದು ಲ್ಯಾಕಿಲ್ರಿ, ಒಂದು 50 ತಗ ಸುಡ್ಬೋದ್ರಿ. ಒಂದ್ 2 ಸುಟ್ಟಾರ. ಕಬ್ಬು 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 ಬಾಳ ಸುಟ್ಟವ್ರಿ. ಅದೇ ಲೆಕ್ಕ ಹಾಕಲ್ಲ ಹೆಂಗ್ ಹೇಳಕ್ ಬರ್ತದ್ರಿ, ಎಷ್ಟು ಸುಟ್ಟಾವ ಹೆಂಗ್ ಗೊತ್ತಾಗತ್ರಿ. ಈಗ ಟೇಲರ್ ಗಳು ಸುಟ್ಟವ್ರಿ, ಒಂದ್ 4-5 ಸಾವಿರ ಟನ್ ಕಬ್ಬು ಸುಟ್ಟೈತ್ರಿ. ಬೈಕ್ಗಳು ಸುಟ್ಟಾವ ಅನ್ನತ್ತಾರ. ಬೈಕ್ ಸುಟ್ಟಾರಲ್ಲ ರೀ, ಒಂದ್ 20 ಬೈಕ್ ಸುಟ್ಟಾರ್ರಿ. ಯಾರಿಗಾರ ಗಾಯ ಆಗಿದ್ರಿ? ಡ್ರೈವರ್ಗಳು ಬಡದಾರ್ರಿ, ಮತ್ತೆ ನಮ್ಮ ರೈತರಿಗೂ ಗಾಯ ಆಗ್ಯಾವ, ಅವ್ರು ಗದ್ದವಾಗಿ ಹೋದಾರ್ರಿ. ಇನ್ನೊಬ್ರು ರೈತರು ಇದಾರೆ, ಅವ್ರು ಕೂಡ ಮಾತಾಡ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಲಿಕ್ ಈಗ ಘಟನೆ ಯಾವಾಗ ಆಯ್ತು, ಯಾರ ಕಾರಣ ಇದಕ್ ಮೂಲ? ಇದು ಘಟನೆ 5ರಿಂದ 5:30 ಗಂಟೆಗೆ ಐತ್ರಿ. ಇದು ಮೂಲ ಕಾರಣ ಮೊದಲ ನಮ್ಮ ರೈತ ಸಂಘದವ್ರ ಅವರ ಬಂದ್ ಇದನ್ನ ತೊಂದರೆ ಮಾಡಿರಿ. ಎಲ್ಲರಿಗೂ ಅವ್ರ ಸೌಹಾರ್ದವಾಗಿ ಮಾತುಕತೆ ಮಾಡ್ಕೋಬಹುದಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡ್ರಿ ಅಂದ್ರ ಒಮ್ಮೆ ದನಿಗೆನ ಚಾಲು ಆಯ್ತು. ಕಬ್ಬಿನ ಟ್ರ್ಯಾಕ್ಟರ್ ಬೆಂಕಿ ಹಚ್ಚೋದು, ಸೈಕಲ್ ಮೋಟರ್ ಹಚ್ಚೋದು, ಮಂದಿಗೆ ಹೊಡಿದು ಬಡಿದು ಸಾಕಷ್ಟು ಮಂದಿನ ನೋವಾಗಿ ಅಡ್ಮಿಟ್ ಅದಾರ. ಕಡಿಮೆ ಅಂದ್ರೆ ಒಂದು 100ರಿಂದ 150 ಡಬ್ಬಿಗಳಿಗೆ ಹಚ್ಚಾರಿ. ಒಂದು 25-30 ಇಂಜಿನ್ಗಳಿಗೆ ಮತ್ತು ಸೈಕಲ್ ಮೋಟರ್ 10ರಿಂದ 15 ಸೈಕಲ್ ಮೋಟರ್ಗಳಿಗೆ ಬೆಂಕಿ ಹತ್ತೇವು. ಸಾಕಷ್ಟು ಹಾನಿ ಆಗಿತ್ತು, ಎಲ್ಲ ನಮ್ಮ ರೈತರದ್ದು ಹಾನಿ ಆಗಿತ್ತು. ಮತ್ತೆ ಸಾಕಷ್ಟು ಪೊಲೀಸರಿಗೆ ನೋವುಗಳಾಗ್ಯಾವು. ಯಾಕಂದ್ರೆ ಸರ್ಕಾರನ ನೇರ ಹೊಣೆ ಅದಕ್ಕೆ. ಯಾಕಂದ್ರೆ ಸರ್ಕಾರ 3,300 ರೂಪಾಯಿ ಕೊಟ್ಟು ಚಾಲು ಮಾಡಿರತ್ತ ಹೇಳಿದ್ರು. ಆ ಪ್ರಕಾರ ನೀನು ಘೋಷಣೆ ಮಾಡಿ ನಮ್ಮ ಮೊದಲ ರೈತರಿಗೂ ಇವ್ರು ಹೇಳಿ ಬಂದಾರ, 3,300 ಆಗಿದ್ರಿ ನಾವು ಕೊಡ್ತೀವಿ. ಮೊದ್ಲೇಕಂತಾಗಿ 3,200 ಸರ್ಕಾರದ 50, ನಂತರ ನಮ್ದು 50 ಕೋಟಿ ಕೊಡ್ತೀವಿ ಅಂದಾರ. ಅವಾಗ ಅವ್ರ ಇಲ್ಲ ನಾವು ಮಾತುಕತೆ ಮಾಡ್ತೀವಿ ಅಂದಾಗ ಏನೂ ಆಗಿಲ್ಲ. ಇದು ಬಂದ್ ಒಮ್ಮೆ 2-3 ಸಾವಿರ ರೈತರ ಗಂಟ್ಲೆ ಬಂದ್ ದನಿಗೆ ಮಾಡ್ರ. ಯಾರು ಹಾನಿ ಆತಂದ್ರೆ ನಮ್ಮ ರೈತರದ ಹಾನಿ ಆಗೈತಿ. ಇವೆಲ್ಲ ರೈತರ ಕಬ್ಗಳ, ರೈತರ ಟ್ರ್ಯಾಕ್ಟರ್ಗಳ, ಫ್ಯಾಕ್ಟ್ರಿದ ಏನು ಸಂಬಂಧ ಇಲ್ಲ ಇದು. ಮತ್ತ ಈಗಾಗಲೇ ಶುದ್ಧ ನಮ್ಗೌಡ ಫ್ಯಾಕ್ಟ್ರಿ ಚಾಲೂ ಐತ್ರಿ, ನಿರಾಣಿ ಅವ್ರ ಸಾಯಿಪ್ರಿಯ ಚಾಲೂ ಐತಿ. ಅಲ್ಲೇನಾಗಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಂಗಿಲ್ಲ. ಇಲ್ಲಿ ಅಮಾಯಕ ಫ್ಯಾಕ್ಟ್ರಿ ಐತೆ ಅನ್ನೋದು ಇದ್ರ ಮೇಲೆ ದೌರ್ಜನ್ಯಗಳು ಆಗ್ತಾ ಇರ್ತಾವ. ಯಾಕಂದ್ರೆ ಇದು ರಾಜಕೀಯ ಫ್ಯಾಕ್ಟ್ರಿ ಅಲ್ಲ. ಇದು ಒಬ್ಬ ಓನರ್ ಐತಿ, ಓನರ್ ಮುಂಬೈದಾಗಿರ್ತಾರ. ಇಲ್ಲಿ ನಡೆಯೋದ್ರಿಂದ ಇಲ್ಲಿ ಘಟನೆಗೆ ನೇರ ಹೊಣೆ ಸರ್ಕಾರ ಐತಿ. ಇದನ್ನ ತಾವು ಮಾಧ್ಯಮ ಮೂಲಕ ಹೇಳ್ಬೇಕಂದ್ರೆ ತಾವು ಇದನ್ನ ಪ್ರತಿ ಒಂದು ವಿತರಿಸ್ರಿ, ಅವ್ರಿಗೂ ತಿಳಿಲಿ. ಯಾಕಂದ್ರೆ ಅವರು ಅಷ್ಟೇ ಅವ್ರದ್ದು ಕಬ್ಬು ಇತ್ತಂದ್ರೆ ಹಿಂಗ್ ಮಾಡ್ತಿರ್ಕಿಲ್ಲ. ಯಾಕಂದ್ರೆ ನಮ್ ಕಬ್ಬು ಐತನಂತ ನಮ್ಮ ಲೋಕಲ್ ರೈತರ ಅನ್ನೋದು ಎಷ್ಟು ತೊಂದರೆ ಆಗೈತಿ. ಇವತ್ತು ರೈತರು ಅಳ್ಕೋತ್ಕೋತಾರ. ಹೆಣ್ಮಕ್ಳ ಸಂತಿ ಇದ್ರು, ಇವತ್ತು ಹೆಣ್ಮಕ್ಳು ಓಡಾಡಿ ಹೋಗಿ ಅಳಾಕ್ತಾರ. ತಾವು ದೃಶ್ಯ ಒಳಗಾರ ಸಾಕಷ್ಟು ಮಂದಿ ಕಡೆ ಇದಾವ, ನೀವು ನೋಡಿರ್ಬೇಕಾರ. ಯಾಕಂದ್ರೆ ಹೆಣ್ಮಕ್ಳು ಓಡುದು, ಅಳುದು, ಕರಿಯುದು, ಬೀಳುದು, ಸಾವು ಅಂದಾಗಿಲ್ಲ ಅಂದ್ಬಿಟ್ರೆ ಎಲ್ಲಾ ನೋವುಗಳಾಗ್ಯಾವ, ಲಾಸ್ ಆಗೈತಿ, ಹಾನಿ ಆಗೈತಿ, ಸಾಕಷ್ಟು ನಮ್ಮ ಎಲ್ಲರಿಗೂ ತೊಂದರೆ ಆಗೈತಿ. ಅಂದ್ರೆ ಇದನ್ನ ನೀವು ಸೂಕ್ತ ಪರಿಹಾರ ಸರ್ಕಾರ ಕೊಡಬೇಕು. ಪ್ರತಿಯೊಬ್ಬರ ರೈತರಿಗೆ ಏನು ಒಂದ ಹಾನಿ ಆಗೈತಿ, ಅದರ ನೇರ ಹೊಣೆ ಸರ್ಕಾರನ ಕೊಡಬೇಕು. ಸಮೀರ್ವಾಡಿಯಲ್ಲಿ ಅಂತ ಹೇಳಿದ್ರೆ ಇವತ್ತು ಕಬ್ಬು ನುರಿಕೆ ಪ್ರಾರಂಭ ಮಾಡಲಾಗಿತ್ತು. ಕಬ್ಬು ನುರಿಕೆ ಪ್ರಾರಂಭ ಮಾಡಿದ್ದೇ ಮುಧೋಳ ಭಾಗದ ರೈತರಿಗೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರು ಏನಿದ್ದಾರೆ, ಅವರು ಸಮೀರ್ವಾಡಿ ಫ್ಯಾಕ್ಟರಿಗೆ ತಮ್ಮ ಟ್ರ್ಯಾಕ್ಟರ್ ಮತ್ತು ಬೈಕ್ಗಳಾಗ ತಗೊಂಡ್ಬಂದಿದ್ರು. ಆದ್ರೆ ಮುಧೋಳ ಭಾಗದ ರೈತರನ್ನ ಕೇಳಿದ್ರೆ ನಾವು ಬೆಂಕಿಯನ್ನ ಹಚ್ಚಿಲ್ಲ, ಯಾರೋ ಕಿಡಿಗೇಡಿಗಳು ಹಚ್ಚಿದ್ರು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಸ್ಥಳೀಯ ರೈತರು ಹೇಳೋ ಪ್ರಕಾರ ಮುಧೋಳ ಭಾಗದ ರೈತರೇನೆ ಇಲ್ಲಿ ಬಂದು ಇವುಗಳಿಗೆಲ್ಲವೂ ಕೂಡ ಬೆಂಕಿಯನ್ನು ಹಚ್ಚಿದ್ರು. ಹೀಗಾಗಿ ಆ ಭಾಗದ ರೈತರು ಈ ಭಾಗದ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೆ ಈ ಅನ್ಯಾಯಕ್ಕೆ ಸರ್ಕಾರನೇ ನೇರ ಹೊಣೆ. ಹೀಗಾಗಿ ಸರ್ಕಾರನೇ ನಮ್ಮೆಲ್ಲ ಏನು ನಷ್ಟಕ್ಕೆ ಅವರೇ ಕೂಡ ಪರಿಹಾರವನ್ನು ಕೊಡಬೇಕೆಂಬ ಮಾತನ್ನ ಇಲ್ಲಿನ ಭಾಗದ ರೈತರು ಹೇಳ್ತಾ ಇರುವಂತದ್ದು. ಕೃಷ್ಣಾದಿಮಣಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.